ಎಲ್ರಿಗೂ ನಮಸ್ಕಾರ. ಪ್ರಿಮನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹ ಟಿ ಪರೀಕ್ಷೆಯ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ನ ನಿಮ್ಮ ಜೊತೆ ಡಿಸ್ಕಸ್ ಮಾಡೋಣ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನಿಮ್ಮೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಇತ್ತೀಚೆಗಷ್ಟೇ ಒಂದು ತೀರ್ಪು ಕೊಡ್ತು ಹೈಕೋರ್ಟ್. ಏನಪ್ಪ ಅಂದರೆ, ಇವಾಗ ಕರ್ತವ್ಯ ನಿರ್ವಹಣೆ ಮಾಡ್ತಾ ಇರ್ತಕ್ಕಂತಹ ಸರ್ಕಾರಿ ಅಪಾಯಿಂಟೆಡ್ ಟೀಚರ್ಸ್ ಕೂಡ ಯಾರ್ದು ಟಿ ಪರೀಕ್ಷೆ ಆಗಿಲ್ವೋ ಅವರು 2 ವರ್ಷದ ಒಳಗೆ ಟಿ ಪರೀಕ್ಷೆಯನ್ನು ಮಾಡ್ಕೊಳ್ಬೇಕು, ಇಲ್ಲ ಅಂತಂದರೆ ಅವರ ಒಂದು ಕೆಲಸಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಅಂದ್ಬಿಟ್ಟು ಒಂದು ತೀರ್ಪನ್ನು ಕೊಡ್ತು. ಸೊ ಇಟ್ ಮೀನ್ಸ್ ನಾವು ಟಿ ಪರೀಕ್ಷೆನ ಎಷ್ಟು ಸೀರಿಯಸ್ ಆಗಿ ತೊಗೊಳ್ಬೇಕು ಅನ್ನೋದನ್ನು ಆ ಒಂದು ತೀರ್ಪನ್ನ ನೋಡಿ ನಾವು ತಿಳ್ಕೊಬೇಕಾಗತ್ತೆ. ಟಿ ಪರೀಕ್ಷೆಗೆ ಎಷ್ಟು ಇಂಪಾರ್ಟೆನ್ಸ್ ಇದೆ, ಟಿ ಪರೀಕ್ಷೆಯನ್ನು ಮಾಡಿಕೊಂಡ್ರೆ ಮಾತ್ರ ನಾವು ಅದರಲ್ಲಿ ಪಾಸ್ ಆದರೆ ಮಾತ್ರ ನಾವು ಟೀಚರ್ಸ್ ಆಗೋಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಟಿ ಪರೀಕ್ಷೆಯನ್ನು ಬರೆಯೋದಕ್ಕಿಂತ ಮುಂಚೆ ನಾವು ಅದರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಹೇಗಿರುತ್ತೆ ಎಕ್ಸಾಮ್ ಪ್ಯಾಟರ್ನ್, ಹೇಗಿರುತ್ತೆ, ಯಾರ್ಯಾರು ಪರೀಕ್ಷೆಯನ್ನು ಬರಿಬೋದು, ಸೊ ಹಾಗೆಯೇ ಪರೀಕ್ಷೆ ಬರಿಬೇಕು ಅಂತ ಹೇಳಿದ್ರೆ ನಾವು ಯಾವೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಓದ್ಕೊಳ್ಬೇಕಾಗತ್ತೆ, ಯಾವೆಲ್ಲ ಬುಕ್ಸ್ಗಳನ್ನ ರೆಫರ್ ಮಾಡಬೇಕಾಗತ್ತೆ, ಎಷ್ಟು ಅಂಕಗಳನ್ನು ನಾವು ತೊಗೊಂಡ್ರೆ ಟಿ ಪರೀಕ್ಷೆನಲ್ಲಿ ಪಾಸ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಕೇವಲ ಎಲಿಜಿಬಿಲಿಟಿ ತೊಗೊಂಡ್ರೆ ಸಾಕ, ಅದಕ್ಕಿಂತ ಜಾಸ್ತಿ ಮಾರ್ಕ್ಸ್ ತೊಗೊಂಡು ನಾವು ಮೆರಿಟಲ್ಲಿ ನಮ್ಮ ಹೆಸರು ಬರಬೇಕು ಅಂತಂದರೆ ಎಷ್ಟು ಸ್ಕೋರ್ ಮಾಡಬೇಕಾಗತ್ತೆ, ಇದೆಲ್ಲವನ್ನು ಕೂಡ ನಾವೇನು ಮಾಡಬೇಕಾಗತ್ತೆ, ತಿಳ್ಕೊಬೇಕಾಗತ್ತೆ. ಸೊ ಹಾಗಾಗಿ ಈ ವಿಡಿಯೋನ ಯಾರೆಲ್ಲ ಮೊದಲನೇ ಬಾರಿಗೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮಗೆ ಟಿ ಪರೀಕ್ಷೆಯ ಬಗ್ಗೆ ಬಹಳಷ್ಟು ಗೊಂದಲಗಳಿರುತ್ತೆ ತುಂಬ ಜನಕ್ಕೆ. ಸೊ ಆ ಗೊಂದಲಗಳು ಈ ಒಂದು ವಿಡಿಯೋದಿಂದ ಬಗೆಹರಿಯುತ್ತೆ ಅನ್ನೋದು ನನ್ನ ಒಂದು ಒಪಿನಿಯನ್. ಸೊ ಹಾಗಾಗಿ ಯಾರು ಈ ವಿಡಿಯೋನ ನೋಡ್ತಾ ಇದ್ರೆ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಅಂತ ಹೇಳ್ತಾ, ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಸ್ನೇಹಿತರೆ, ಮೊದಲನೇದಾಗಿ ಇಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ಪತ್ರಿಕೆ 1 ಪೇಪರ್ 1 ಯಾರೆಲ್ಲ ಬರೀಬಹುದು ಅಂತ ನಾವು ನೋಡೋದಾದರೆ, ಸೊ ಪೇಪರ್ 1 ಅಂತ ಬಂದಾಗ 1ನೇ ತರಗತಿಯಿಂದ 5ನೇ ತರಗತಿ ತನಕ ಬೋಧನೆ ಮಾಡುವಂತಹ ಟೀಚರ್ಸ್ಗೆ ಇಟ್ಟಿರುವಂತಹ ಒಂದು ಪರೀಕ್ಷೆ ಆಯಿತಾ. ಸೊ ಈ ಪರೀಕ್ಷೆಯನ್ನು ಯಾರೆಲ್ಲ ಬರೀಬೋದು ಹಾಗಾದರೆ, ಒಂದು ನಿಮಿಷ, ಎಸ್, PUC ಆಗಿರಬೇಕು, ಸೀನಿಯರ್ ಸೆಕೆಂಡರಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ 50% ಅಂಕಗಳನ್ನು ಗಳಿಸಿರಬೇಕು. ಹಾಗೆಯೇ 2 ವರ್ಷಗಳ DLED ಕೋರ್ಸಿನ, ಅಂದರೆ ಇವಾಗ ನಾವು TCH ಅಂತ ಕರಿತೀವಿ, ಹಾಗೆಯೇ DED ಅಂತ ಹೇಳಿ ಕರಿತೀವಿ. ಸೊ ಟೀಚರ್ಸ್ಗೆ ಸಂಬಂಧಪಟ್ಟ ಹಾಗೆ ಕೋರ್ಸ್ ಮಾಡ್ಕೊಂಡಿರಬೇಕು, ಓಕೆನಾ. 2 ವರ್ಷದ DLED ಕೋರ್ಸ್ ಮಾಡಿರಬೇಕು, DED ಕೋರ್ಸ್ ಅಥವಾ TCH ಅಂತ ಏನು ಹೇಳ್ತೀವಿ ಅದು ಮಾಡ್ಕೊಂಡಿರಬೇಕು, ಜೊತೆಗೆ PUC ಆಯಿತಾ. 10th ಆದಮೇಲೆ ಏನು 2 ವರ್ಷ PUC ಮಾಡ್ತೀರಿ ಅದು. ಸೊ ಇದಿಷ್ಟು ಮಾಡಿದ್ರೆ ಸಾಕಾಗಲ್ಲ. PUC ಮತ್ತು DLED ಅಥವಾ TCH DED ಏನಿದೆ ಅದನ್ನು ನಾವು 50% 50% ಮಾರ್ಕ್ಸ್ನ ತೊಗೊಂಡು ನಾವೇನಾಗಿರಬೇಕು, ತೇರ್ಗಡೆ ಹೊಂದಿರಬೇಕು. ಅಂಥವ್ರು ಮಾತ್ರ ಏನಾಗುತ್ತೆ, ಈ ಒಂದು ಟಿ ಪತ್ರಿಕೆ 1 ಬರೆಯೋದಕ್ಕೆ ನಮಗೆ ಅವಕಾಶ ಸಿಗುತ್ತೆ. ಅಥವಾ PUC ಸೀನಿಯರ್ ಸೆಕೆಂಡರಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ, ತತ್ಸಮಾನ ಅಂತ ಹೇಳಿದ್ರೆ 3 ವರ್ಷಗಳ ಡಿಗ್ರಿ ಏನು ಮಾಡಿರ್ತೀವಲ್ಲ ಆ ಒಂದು ಪರೀಕ್ಷೆಯಲ್ಲಿ 50% ಮಾರ್ಕ್ಸನ್ನು ತೊಗೊಂಡು ನಾವು ತೇರ್ಗಡೆ ಹೊಂದಿರಬೇಕು. ಹಾಗೆಯೇ 4 ವರ್ಷಗಳ ಬ್ಯಾಚುಲರ್ ಇನ್ ಎಲಿಮೆಂಟರಿ ಎಜುಕೇಷನ್ ಅಂತಂದರೆ BLED ಅಂತ ಏನು ಹೇಳ್ತೀವಲ್ಲ, ಸೊ ಆ ಒಂದು ಎಕ್ಸಾಮಲ್ಲಿ ನಾವು ತೇರ್ಗಡೆ ಹೊಂದಿರಬೇಕು 50% ಮಾರ್ಕ್ಸ್ ಜೊತೆಗೆ. ಅಥವಾ ಪರೀಕ್ಷೆ ಪಡೆದು ಅಭ್ಯಾಸ ಮಾಡ್ತಿರುವಂತಹ ಪ್ರವೇಶ ಪಡೆದು ಅಭ್ಯಾಸ ಮಾಡ್ತಿರುವಂತಹ ಅಭ್ಯರ್ಥಿಗಳು. ಸೊ ತುಂಬ ಜನ, ನಾನು ಇನ್ನೂ ಕೂಡ ಸೆಕೆಂಡ್ ಇಯರ್ 3rd ಸೆಮಿಸ್ಟರ್ ಓದ್ತಾ ಇದ್ದೀನಿ, ಸೊ ಇವಾಗ ನಾನು ಫಸ್ಟ್ ಇಯರ್ ಜಾಯ್ನ್ ಆಗಿದ್ದೀನಿ, ಸೊ ಇವಾಗ ನಮ್ಗೆ ಸೆಕೆಂಡ್ ಸೆಮಿಸ್ಟರು. ಸೊ ಈ ರೀತಿ ಎಲ್ಲ ಕ್ವೆಶನ್ಸ್ ಕೇಳ್ತೀರಾ, ನಾವು ಅಪ್ಲೈ ಮಾಡ್ಬೋದಾ ಅಂತ. ಸೊ ಇಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ ನೋಡಿ, ಇಲ್ಲಿ ತೇರ್ಗಡೆ ಹೊಂದಿರುವವರು ಅಥವಾ ಪ್ರವೇಶ ಪಡೆದು ಅಭ್ಯಾಸ ಮಾಡ್ತಾ ಇರುವವರು, ಅಂದರೆ BLED B.Ed ಹಾಗೆಯೇ DLED D.Ed ಪಾಸ್ ಆಗಿರುವವರು ಕೂಡ, ಅದ್ರ ಜೊತೆಗೆ ಪ್ರೆಸೆಂಟ್ ಇವಾಗ ನೀವು ಅಭ್ಯಾಸ ಮಾಡ್ತಾ ಇರೋರು ಕೂಡ, ಓದ್ತಾ ಇರೋರು ಕೂಡ ಏನು ಮಾಡ್ಬೋದು, ಅಪ್ಲಿಕೇಶನ್ ಹಾಕ್ಬೋದು ಅಂತ. ಸೊ ನೀವು ಇನ್ನೂ ಕೂಡ ನೀವು ಸೆಕೆಂಡ್ ಇಯರ್ 3rd ಸೆಮಿಸ್ಟರಲ್ಲಿ ಇದ್ದೀರಾ ಅಥವಾ ಫಸ್ಟ್ ಇಯರ್ 2nd ಸೆಮಿಸ್ಟರಲ್ಲಿ ಇದ್ದೀರಾ, ಫಸ್ಟ್ ಸೆಮಿಸ್ಟರಲ್ಲಿ ಓದ್ತಾ ಇದ್ದೀರಾ ಅಂತ ಅಂದರೂ ಕೂಡ ನೀವು ಟಿ ಪರೀಕ್ಷೆನ ಅಟೆಂಡ್ ಮಾಡ್ಬೋದು, ನಿಮಗೆ ಅವಕಾಶನ ಕೊಟ್ಟಿದ್ದಾರೆ ಆಯಿತಾ. ಇಲ್ಲಿ 3ನೇದು ನೋಡಿ, ಇಲ್ಲಿ ಸೀನಿಯರ್ ಸೆಕೆಂಡರಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ 50%, ಅಂದರೆ PUC ಮತ್ತು ತತ್ಸಮಾನ ಪರೀಕ್ಷೆ ಏನು ಹೇಳ್ತಾರೆ, 3 ವರ್ಷಗಳ ಡಿಗ್ರಿ ಅಲ್ಲಿ 50% ಅಂಕಗಳನ್ನ ಗಳಿಸಿರಬೇಕು. 2 ವರ್ಷಗಳ ಡಿಪ್ಲೊಮೊ ಇನ್ ಎಜುಕೇಷನ್, ವಿಶೇಷ ಶಿಕ್ಷಣ ಅಂತ, ಸ್ಪೆಷಲ್ ಎಜುಕೇಷನ್ ಅಂತ ಏನು ಹೇಳ್ತೀವಿ, ಅದರಲ್ಲಿ ನಾವು ತೇರ್ಗಡೆ ಹೊಂದಿರಬೇಕು. ಅಂಥವರು ಕೂಡ ಏನು ಈ ಒಂದು ಪರೀಕ್ಷೆಗೆ ಅಪ್ಲಿಕೇಶನ್ ಹಾಕ್ಬೋದು ಅಂತ. ಸೊ ಟೋಟಲ್ ಆಗಿ ನಾನು ಇದನ್ನು ಒಂದೇ ಒಂದು ವಾಕ್ಯದಲ್ಲಿ ಹೇಳಬೇಕು ಅಂತಂದರೆ, ಪೇಪರ್ 1 ಪರೀಕ್ಷೆಯನ್ನು PUC
PUC ಪ್ಲಸ್ DLED DED TCH ಅಂತ ಏನು ಹೇಳ್ತೀವಲ್ಲ ಆ ಒಂದು ಕೋರ್ಸ್ ಮಾಡ್ಕೊಂಡಿರಬೇಕು, ಅಥವಾ BLED BEd ಅಂತ ಏನು ಹೇಳ್ತೀವಲ್ಲ ಆ ಒಂದು ಕೋರ್ಸ್ನ ಮಾಡ್ಕೊಂಡಿದ್ದವರು TET ಪೇಪರ್ 1 ಪರೀಕ್ಷೆಗೆ ಅರ್ಹರಾಗಿರ್ತೀರಿ. ಈ ಕೋರ್ಸ್ ಮಾಡ್ಕೊಳ್ಳೋದ್ರ ಜೊತೆಗೆ ಈ ಮೂರೂ ಪರೀಕ್ಷೆಗಳಲ್ಲೂ PUCನಲ್ಲಿ ಮತ್ತು BEd DEd DLED BLED ಪರೀಕ್ಷೆಗಳಲ್ಲಿ ನೀವು 50% ಅಂಕಗಳನ್ನು ತಗೊಂಡು ನೀವೇನು ಮಾಡಿರಬೇಕು, ಪಾಸ್ ಆಗಿರಬೇಕು. ಹಾಗಿದ್ದಾಗ ಮಾತ್ರ ನಿಮಗೆ ಈ ಪರೀಕ್ಷೆಯನ್ನು ಬರೀಲಿಕ್ಕೆ ಅವಕಾಶ ಇರುತ್ತೆ, ಇಲ್ಲ ಅಂತಂದರೆ ಅವಕಾಶ ಇರೋದಿಲ್ಲ. ಆಯಿತಾ? ಸೊ ಪೇಪರ್ 1 ಬಗ್ಗೆ ನಿಮಗೆ ಯಾವುದೇ ರೀತಿ ಗೊಂದಲಗಳು ಇಲ್ಲ ಅಂತ ಅಂದ್ಕೊಳ್ತೀನಿ. ಇನ್ನು ಮುಂದುವರೆದ ಹಾಗೆ ಪತ್ರಿಕೆ 2 ಅಂತ ಬಂದಾಗ ಇದು ಯಾರಿಗೆ ಅಪ್ಲೈ ಆಗತ್ತೆ? 6ನೇ ಕ್ಲಾಸಿಂದ 8ನೇ ತರಗತಿ ತನಕ ಪಾಠ ಮಾಡ್ತಕ್ಕಂತಹ ಬೋಧಿಸ್ತಕ್ಕಂತಹ ಟೀಚರ್ಸ್ಗೆ ಪತ್ರಿಕೆ 2 ಪರೀಕ್ಷೆ ಅಪ್ಲೈ ಆಗುವಂಥದ್ದು. ಸೊ ಇಲ್ಲಿ ಪತ್ರಿಕೆ 2ನ್ನು PUC ಆದವರು ಬರೆಯೋ ಹಾಗಿಲ್ವಾ ಅಂತ ಕೇಳ್ಬೋದು. ನಮ್ಮದು PUC ಪ್ಲಸ್ BEd ಕೂಡ ಆಗಿದೆ, ನಾವು ಬರೀಬಹುದಾ ಅಂತಂದರೆ ಬರೆಯೋದಕ್ಕೆ ಅವಕಾಶ ಕೊಟ್ಟಿಲ್ಲ. ಸೊ ಡಿಗ್ರಿ ಆಗಿರಬೇಕು. ಇಲ್ಲಿ ಮೊದಲಿಗೆ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಪದವಿಯಲ್ಲಿ ಕನಿಷ್ಠ 50% ಅಂಕಗಳನ್ನ ಗಳಿಸಿರಬೇಕು. ಹಾಗೆಯೇ 2 ವರ್ಷಗಳ DLED ಕೋರ್ಸಿನ ಪದವಿ ಆಗಿರಬೇಕು ಅಂದರೆ ಡಿಗ್ರಿ, ಎನಿ ಡಿಗ್ರಿ BA BCom ಹಾಗೆಯೇ BSc ಯಾವುದಾದ್ರೂ ಡಿಗ್ರಿ ಮಾಡ್ಕೊಂಡಿರಿ. ಜೊತೆಗೆ ನೀವು DLED ಮಾಡ್ಕೊಂಡಿರಬೇಕಾಗುತ್ತೆ. DLED ಅಥವಾ DEd ಮಾಡ್ಕೊಂಡಿರಬೇಕು. ಅದರಲ್ಲೂ ಕೂಡ 50% ಮಾರ್ಕ್ಸ್ ಜೊತೆಗೆ ನೀವು ಪಾಸ್ ಮಾಡ್ಕೊಂಡಿರಬೇಕು. ಆಯಿತಾ? ದ್ವಿತೀಯ ವರ್ಷದಲ್ಲಿ ತೇರ್ಗಡೆ ಹೊಂದಿರುವವರು ಅಥವಾ DLED ಕೋರ್ಸ್ಗೆ ಪ್ರವೇಶ ಪಡೆದು ಅಭ್ಯಾಸ ಮಾಡ್ತಾ ಇರ್ತಕ್ಕಂತಹ ಅಭ್ಯರ್ಥಿಗಳು ಏನು ಮಾಡ್ಬೋದು, ಈ ಒಂದು ಪರೀಕ್ಷೆಯನ್ನು ತಗೊಳ್ಬೋದು. ಅಥವಾ ಪದವಿಯಲ್ಲಿ ಕನಿಷ್ಠ 50% ಅಂಕವನ್ನು ಗಳಿಸಿರಬೇಕು. ಹಾಗೆಯೇ BEd ಪದವಿಯಲ್ಲಿ ತೇರ್ಗಡೆ ಹೊಂದಿರಬೇಕು. ಸೊ 50% ಮಾರ್ಕ್ಸ್ ಜೊತೆಗೆ ಪದವಿ BEd BLED ಹಾಗೆಯೇ DEd DLED ಇಷ್ಟು ಏನು ಪೇಪರ್ 2 ಪತ್ರಿಕೆ 2ನ್ನು ಬರಲಿಕ್ಕೆ ಅರ್ಹತೆಯನ್ನು ಗಳಿಸಿರೋರು. ಆಯಿತಾ? ಸೊ ಪೇಪರ್ 2ನ್ನು ಬರಲಿಕ್ಕೆ PUC ಕ್ಯಾಂಡಿಡೇಟ್ಸ್ಗೆ ಅವಕಾಶ ಇಲ್ಲ. ಪೇಪರ್ 1ನ್ನು ಬರಲಿಕ್ಕೆ ಮಾತ್ರ PUC ಕ್ಯಾಂಡಿಡೇಟ್ಸ್ಗೆ ಅವಕಾಶ ಇರೋದು. ಸೊ ಪೇಪರ್ 2 ಅಂತ ಬಂದಾಗ ಒಂದೇ ವಾಕ್ಯದಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಡಿಗ್ರಿ ಆಗಿರಬೇಕು, BEd ಆಗಿರಬೇಕು, BLED ಆಗಿರಬೇಕು, ಅಥವಾ ಡಿಗ್ರಿ ಜೊತೆಗೆ DEd DLED ಅಥವಾ TCH ಆಗಿರಬೇಕು. ಸೊ ಇಷ್ಟನ್ನ ನೀವು ಮಾಡ್ಕೊಂಡಿತ್ತು ಅಂತ ಹೇಳಿದ್ರೆ ಪೇಪರ್ 2ನ್ನು ಬರಲಿಕ್ಕೆ ನಿಮಗೆ ಅವಕಾಶ ಇರುತ್ತೆ. ಇನ್ನು ಈ TET ಪರೀಕ್ಷೆಯನ್ನು ಕೇವಲ ಭಾಷೆ ಅಂದರೆ ಲ್ಯಾಂಗ್ವೇಜ್, ಕನ್ನಡ, ಇಂಗ್ಲೀಷು, ಹಾಗೆಯೇ ನಿಮ್ಮ ಒಂದು ಭಾಷೆ ಕೆಲವ್ರಿಗೆ ತಮಿಳ್ ಇರುತ್ತೆ, ಮರಾಠಿ ಇರುತ್ತೆ, ಉರ್ದು ಇರುತ್ತೆ, ತೆಲುಗು ಇರುತ್ತೆ. ಸೊ ಇಷ್ಟು ಭಾಷೆ, ಆಯಿತಾ? ಭಾಷೆ 1 2 3 4 ಅಂತ ಇರುತ್ತೆ. ಲ್ಯಾಂಗ್ವೇಜ್ 1 ಲ್ಯಾಂಗ್ವೇಜ್ 2 ಅಂತ ಹೇಳಿ. ಸೊ ಅದು ಹಾಗೆಯೇ ಗಣಿತ, ವಿಜ್ಞಾನ ಹಾಗೆ ಸಮಾಜ ವಿಜ್ಞಾನ ವಿಷಯಗಳ ಅಭ್ಯರ್ಥಿ ಮತ್ತು ಶಿಕ್ಷಕರಿಗೆ ಮಾತ್ರ ಅಪ್ಲೈ ಆಗುತ್ತೆ ಹೊರತು ಬೇರೆ ಯಾವುದೇ ಒಂದು ಸಬ್ಜೆಕ್ಟಿನ ಟೀಚರ್ಸ್ಗಳಿಗೆ ಸಬ್ಜೆಕ್ಟನ್ನು ತೊಗೊಂಡಿರೋರು TET ಪರೀಕ್ಷೆನ ಬರೀಲಿಕ್ಕೆ ಅವಕಾಶ ಇರೋದಿಲ್ಲ. ಹಾಗೆಯೇ ಇಲ್ಲೊಂದು ಕೊಟ್ಟಿದ್ದಾರೆ ನೋಡಿ, ಮೇಲ್ಕಂಡ ಯಾವುದೇ ಕನಿಷ್ಠ ವಿದ್ಯಾರ್ಹತೆಗಳನ್ನು ಹೊಂದಿರದ, ಅಂದರೆ ನಾನು ಇವಾಗ ಏನು ಹೇಳಿದೆ, ಪೇಪರ್ 1 ಮತ್ತು ಪೇಪರ್ 2 ಬರೀಲಿಕ್ಕೆ ಏನೇನೆಲ್ಲ ಕ್ವಾಲಿಫಿಕೇಷನ್ ಬೇಕು ಅನ್ನೋದನ್ನು ನಾನೇನು ಹೇಳಿದೆ, ಅದನ್ನು ಹೊರತುಪಡಿಸಿ ಬೇರೆ ಯಾವುದೇ ಅಭ್ಯರ್ಥಿಗಳು ಅಥವಾ ಬೇರೆ ಯಾವುದೇ ಕ್ಯಾಂಡಿಡೇಟ್ಸು ಈ ಒಂದು ಪರೀಕ್ಷೆಯನ್ನು, ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಹಾಜರಾಗೋದಕ್ಕೆ ಅವಕಾಶ ಇರೋದಿಲ್ಲ ಅಂತ. ಸೊ ಹಾಗಾಗಿ ಈ ಒಂದು ಪರೀಕ್ಷೆಯಲ್ಲಿ ಲ್ಯಾಂಗ್ವೇಜಸ್ ಇರುತ್ತೆ, ಜೊತೆಗೆ ಮ್ಯಾಥ್ಸು, ಸೈನ್ಸು, ಸೋಷಿಯಲ್ ಸೈನ್ಸು, ಇದಿಷ್ಟು ಸಬ್ಜೆಕ್ಟ್ಸು ಮಾತ್ರ ಇರೋ ಅಂಥದ್ದು. ಸೊ ಇಷ್ಟು ಸಬ್ಜೆಕ್ಟಿನ ಮೇಲೆ ನಿಮಗೆ ಪರೀಕ್ಷೆ ಇರೋ ಅಂಥದ್ದು. ಇನ್ನು ಈ ಒಂದು TET ಪರೀಕ್ಷೆ ಏನಿದೆ, ಎಷ್ಟು ಮಾರ್ಕ್ಸಿಗೆ ಪರೀಕ್ಷೆನ ನಡೆಸ್ತಾರೆ ಅಂತ ಹೇಳಿದ್ರೆ 150 ಅಂಕಗಳಿಗೆ ಈ ಒಂದು ಪರೀಕ್ಷೆನ ನಡೆಸ್ತಾರೆ. 150 ಪ್ರಶ್ನೆಗಳಿಗೆ 150 ಅಂಕಗಳು, ಅಂದರೆ ಒಂದೊಂದು ಪ್ರಶ್ನೆಗೆ ಒಂದೊಂದು ಮಾರ್ಕ್ಸ್ ಇರುತ್ತೆ. ಆಯಿತಾ? ಸೊ ಒಟ್ಟು 150 ಬಹು ಆಯ್ಕೆಯ ಪ್ರಶ್ನೋತ್ತರಗಳಿರುತ್ತೆ. ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್, ಒಂದು ಪ್ರಶ್ನೆ ಕೊಟ್ಟಿರ್ತಾರೆ, ಅದಕ್ಕೆ 4 ಆಯ್ಕೆಗಳನ್ನು ಕೊಟ್ಟಿರೋ ಅಂಥದ್ದು. ಸೊ MCQ ಅನ್ನು ಒಳಗೊಂಡಿರೋ ಅಂಥದ್ದು. ಸೊ ಪ್ರತಿ ಪ್ರಶ್ನೆಗೆ ನಾನು ಆಗಲೇ ಹೇಳ್ದಂಗೆ 4 ಆಯ್ಕೆಗಳನ್ನು ಕೊಟ್ಟಿರ್ತಾರೆ. ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ಋಣಾತ್ಮಕ ಮೌಲ್ಯಮಾಪನ ಇರೋದಿಲ್ಲ. ಯಾಕಂದರೆ ಇದು ಒಂದು ಅರ್ಹತಾ ಪರೀಕ್ಷೆ ಆಗಿರೋದ್ರಿಂದ ಇಲ್ಲಿ ನಿಮಗೆ ಒಂದು ಪ್ರಶ್ನೆಗೆ ನೀವು ತಪ್ಪಾಗಿ ಉತ್ತರ ಬರೆದ್ರೂ ಕೂಡ ಅಲ್ಲಿ ಯಾವುದೇ ಮಾರ್ಕ್ಸನ್ನು ಕಟ್ ಮಾಡಲ್ಲ. ಸೊ ದೆರ್ ಈಸ್ ನೋ ನೆಗೆಟಿವ್ ಮಾರ್ಕ್ಸ್. ಆಯಿತಾ? ಸೊ ಇದಿಷ್ಟು. ಆ್ಯಂಡ್ ಇಲ್ಲಿ ಪತ್ರಿಕೆ 1 ಅಂತ ಬಂದಾಗ ನಿಮಗೆ 2 ಗಂಟೆಗಳ ಅವಧಿ ಕೊಟ್ಟಿರ್ತಾರೆ. ಅಂದರೆ ನಿಮಗೆ ಪರೀಕ್ಷೆಯನ್ನು ಬರೆಯೋದಕ್ಕೆ 2 ಗಂಟೆ 30 ನಿಮಿಷ, ಅಂದರೆ 2.5 ಗಂಟೆ ನಿಮಗೆ ಟೈಮ್ ಕೊಟ್ಟಿರ್ತಾರೆ. ಸೊ ಏನೇನೆಲ್ಲ ಸಬ್ಜೆಕ್ಟ್ ಇರುತ್ತೆ, ಲ್ಯಾಂಗ್ವೇಜ್ 1 ಆ್ಯಂಡ್ ಲ್ಯಾಂಗ್ವೇಜ್ 2. ಕೆಲವರು ಲ್ಯಾಂಗ್ವೇಜ್ 1 ಇಂಗ್ಲೀಷ್ ತೊಗೊಂಡಿರ್ತಾರೆ, ಕೆಲವರು ಲ್ಯಾಂಗ್ವೇಜ್ 2 ಕನ್ನಡ ತೊಗೊಂಡಿರ್ತಾರೆ. ಸೊ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸು ಲ್ಯಾಂಗ್ವೇಜ್ 1 ಕನ್ನಡ ತೊಗೊಂಡಿರ್ತಾರೆ, ಲ್ಯಾಂಗ್ವೇಜ್ 2 ಇಂಗ್ಲೀಷ್ ತೊಗೊಂಡಿರ್ತಾರೆ. ಸೊ ನಿಮಗೆ ಬಿಟ್ಟಿದ್ದು. ಆಯಿತಾ? ಸೊ ಲ್ಯಾಂಗ್ವೇಜ್ 1 ಲ್ಯಾಂಗ್ವೇಜ್ 2 ಇರುತ್ತೆ. ಶಿಶು ವಿಕಸನ ಮತ್ತು ಬೋಧನಾ ಕ್ರಮ ಅಂದರೆ ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ ಇರುತ್ತೆ. ಗಣಿತ ಇರುತ್ತೆ, ಪರಿಸರ ಅಧ್ಯಯನ ಇರುತ್ತೆ, ಸಮಾಜ ಅಧ್ಯಯನ ಮತ್ತು ಪರಿಸರ ಅಧ್ಯಯನ ವಿಷಯಗಳ ಬದಲಾಗಿ ಅಂಧ ವಿದ್ಯಾರ್ಥಿಗಳಿಗೆ ಸಮಾಜ ವಿಜ್ಞಾನ ಇರುತ್ತೆ.
ಸೊ ಟೋಟಲ್ ಆಗಿ ಎಷ್ಟಾಯಿತು, 150 ಮಾರ್ಕ್ಸಿಗೆ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ರಚಿಸಿರ್ತಾರೆ. ಸೊ ಭಾಷೆ 1 30 ಮಾರ್ಕ್ಸಿಗಿರುತ್ತೆ, ಭಾಷೆ 2 30 ಮಾರ್ಕ್ಸಿಗಿರುತ್ತೆ. ಸೊ ಪೇಪರ್ 1 ಅಂತ ಬಂದಾಗ ಎಲ್ಲವೂ ಕೂಡ ನಿಮಗೆ 30 ಮಾರ್ಕ್ಸಿಗಿರುತ್ತೆ. ಸೊ ಇದಿಷ್ಟು ಏನು ಪೇಪರ್ 1ಗೆ ಸಂಬಂಧಪಟ್ಟ ಹಾಗೆ. ಅಂಧ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಪರಿಸರ ಅಧ್ಯಯನ ಮತ್ತು ಗಣಿತ ವಿಷಯಗಳ ಬದಲಾಗಿ ಏನು ಕೊಟ್ಟಿರ್ತಾರೆ, ಸಮಾಜ ವಿಜ್ಞಾನ ಅಥವಾ ಸಮಾಜ ಅಧ್ಯಯನ ವಿಷಯವನ್ನು ಕೊಟ್ಟಿರ್ತಾರೆ. ಎಷ್ಟು ಮಾರ್ಕ್ಸ್ ಕೊಟ್ಟಿರ್ತಾರೆ, 60 ಮಾರ್ಕ್ಸ್ಗೆ ಕೊಟ್ಟಿರ್ತಾರೆ. ಅದು ಕೂಡ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಆಗಿರುತ್ತೆ. ಸೊ ಇದು ಏನಪ್ಪಾ ಅಂತ ಹೇಳಿದ್ರೆ ಪೇಪರ್ 1ಗೆ ಸಂಬಂಧಪಟ್ಟ ಹಾಗೆ ಏನೇನೆಲ್ಲ ವಿಷಯಗಳಿರುತ್ತೆ, ಪ್ರಶ್ನೆಗಳು ಎಷ್ಟಿರುತ್ತೆ, ಎಷ್ಟು ಅಂಕಗಳು ಅನ್ನೋದು ಗೊತ್ತಾಯಿತು. ಇನ್ನು ಪೇಪರ್ 2 ಅಂತ ಬಂದಾಗ ಇಲ್ಲಿ ನೋಡಿ, 6ರಿಂದ 8ನೇ ತರಗತಿ ಬೋಧಿಸಲ್ಪಡುವ ಶಿಕ್ಷಕರಿಗೋಸ್ಕರ ಇಲ್ಲಿ ನಿಮಗೆ 3 ಪೇಪರ್ ಕಾಮನ್ ಆಗಿರುತ್ತೆ. ಪೇಪರ್ 1 ಆ್ಯಂಡ್ ಪೇಪರ್ 2 ಅಂತ ಬಂದಾಗ 3 ಪೇಪರ್. ಯಾವುದು 3 ಪೇಪರ್? ಅದು ಸೈಕಾಲಜಿ, ಕನ್ನಡ ಮತ್ತು ಇಂಗ್ಲೀಷ್. ಈ 3 ಪೇಪರ್ ಕಾಮನ್ ಆಗಿರುತ್ತೆ. ಇನ್ನು ಉಳಿದಂತಹ ಪೇಪರ್ಸ್ ನಿಮ್ಮ ಒಂದು ಸಬ್ಜೆಕ್ಟಿಗೆ ಬಿಟ್ಟಿರುವಂಥದ್ದು. ಕೆಲವರು ಮ್ಯಾಥ್ಸ್ ಟೀಚರ್ಸ್ ಇರ್ತೀರಾ, ಮ್ಯಾಥ್ಸ್ಗೆ ರಿಲೇಟೆಡ್ ಆಗಿ 60 ಕ್ವೆಶನ್ಸ್ ಇರುತ್ತೆ. ಆ್ಯಂಡ್ ಸೈನ್ಸ್ ಟೀಚರ್ಸ್ ಇರ್ತೀರಾ, 60 ಕ್ವೆಶನ್ಸು ಸೈನ್ಸ್ ರಿಲೇಟೆಡ್ ಆಗಿರುತ್ತೆ. ಆ್ಯಂಡ್ ಸೋಷಿಯಲ್ ಸ್ಟಡೀಸ್ ಟೀಚರ್ಸ್ ಇರ್ತೀರಾ, 60 ಕ್ವೆಶನ್ಸು ಸೋಷಿಯಲ್ ಸ್ಟಡೀಸ್ ರಿಲೇಟೆಡ್ ಆಗಿ ಇರುವಂಥದ್ದು. ಸೊ ಇಲ್ಲಿ ಭಾಷೆ 1 ಮತ್ತು ಭಾಷೆ 2 ಅಂತ ಬಂದಾಗ ನಿಮಗೆ 30 ಅಂಕಗಳಿಗೆ 30 ಪ್ರಶ್ನೆಗಳಿರುತ್ತೆ. ಸೊ 60 ಕ್ವೆಶನ್ಸ್ ಸಪ್ರೇಟು ಆಯ್ತಾ. ಆಮೇಲೆ ಸೈಕಾಲಜಿ 30 ಮಾರ್ಕ್ಸಿಗಿರುತ್ತೆ. ಇನ್ನು ಉಳಿದ ಹಾಗೆ ಗಣಿತ ಮತ್ತು ವಿಜ್ಞಾನ ಶಿಕ್ಷಕರಿಗೆ 60 ಪ್ರಶ್ನೆಗಳಿರುತ್ತೆ, 60 ಅಂಕಗಳಿಗೆ. ಆ್ಯಂಡ್ ಸಮಾಜ ಪಾಠಗಳು, ಸಮಾಜ ವಿಜ್ಞಾನ ಶಿಕ್ಷಕರಿಗೋಸ್ಕರ ಬಹು ಆಯ್ಕೆಯ 60 ಪ್ರಶ್ನೆಗಳಿರುತ್ತೆ, 60 ಅಂಕಗಳಿಗೆ. ಸೊ ಎಷ್ಟಾಯಿತು, 150 ಪ್ರಶ್ನೆಗಳು, 150 ಅಂಕಗಳು. ಒಂದೊಂದು ಪ್ರಶ್ನೆಗೂ ಒಂದೊಂದು ಮಾರ್ಕ್ಸ್, ಹಾಗೆ ಎಷ್ಟಾಯಿತು, 150 ಅಂಕಗಳಾಯಿತು. ಇನ್ನು ತುಂಬ ಜನರಿಗೆ ಇನ್ನೊಂದು ಕನ್ಫ್ಯೂಷನ್ ಇರುತ್ತೆ, ಕ್ವೆಶನ್ ಪೇಪರ್ ಯಾವ ಭಾಷೆನಲ್ಲಿ ಇರುತ್ತೆ ಅಂತ. ಸೊ ಕೆಲವರಿಗೆ ಇಂಗ್ಲೀಷ್ ಅರ್ಥ ಆಗಲ್ಲ, ಇನ್ನು ಕೆಲವರಿಗೆ ಕನ್ನಡ ಅಷ್ಟಾಗಿ ಅರ್ಥ ಆಗಲ್ಲ. ಸೊ ಹಾಗಾಗಿ ಕ್ವೆಶನ್ ಪೇಪರ್ ಯಾವ ಭಾಷೆನಲ್ಲಿ ಇರುತ್ತೆ ಅಂತ ಹೇಳಿದ್ರೆ ಇಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ. ಭಾಷಾ ವಿಷಯಗಳ ಹೊರತಾಗಿ, ಭಾಷಾ ವಿಷಯಗಳು ಅಂತಂದರೆ ಕನ್ನಡನ ಇಂಗ್ಲೀಷಲ್ಲಿ ಕೊಡೋಕ್ಕಾಗಲ್ಲ, ಕನ್ನಡನ ಕನ್ನಡದಲ್ಲೇ ಕೊಡಬೇಕು, ಇಂಗ್ಲೀಷ್ ಲ್ಯಾಂಗ್ವೇಜಲ್ಲೇ ಟೈಪ್ ಮಾಡಬೇಕು. ಸೊ ಹಾಗಾಗಿ ಭಾಷಾ ವಿಷಯಗಳನ್ನು ಹೊರತುಪಡಿಸಿ ಇನ್ನೆಲ್ಲ ಉಳಿದಂತಹ ವಿಷಯಗಳೇನಿದ್ದಾವೆ, ಮ್ಯಾಥ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಸೋಷಿಯಲ್ ಸ್ಟಡೀಸ್ ಆಗಿರ್ಬೋದು, ಇದೆಲ್ಲವನ್ನು ಕೂಡ ನಿಮ್ಮ ಅನುಕೂಲತೆಗೆ ತಕ್ಕ ಹಾಗೆ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಭಾಷೆಗಳಲ್ಲಿ ನಿಮಗೆ ಪ್ರಿಂಟ್ ಮಾಡಿರ್ತಾರೆ. ಸೊ ನಿಮಗೆ ಕನ್ನಡ ಅಷ್ಟಾಗಿ ಡೌಟ್ ಇತ್ತು ಅಂತಂದರೆ ನೀವು ಇಂಗ್ಲೀಷಲ್ಲಿ ನೀವು ಕ್ವೆಶನ್ಸ್ನ ನೋಡ್ಕೊಂಡು ಆನ್ಸರ್ ಮಾಡ್ಬೋದು. ಸೊ ಇಂಗ್ಲೀಷಲ್ಲಿ ಟಫ್ ಆಯಿತು ಅಂತಂದರೆ ಕನ್ನಡದಲ್ಲಿ ನೀವು ನೋಡ್ಕೊಂಡು ಆನ್ಸರ್ನ ಮಾಡ್ಬೋದು. ಸೊ ಎಲ್ಲವನ್ನು ಅನುಕೂಲ ಮಾಡಿಕೊಟ್ಟಿರೋವಂಥದ್ದು. ಇನ್ನು TET ಪರೀಕ್ಷೆಯಲ್ಲಿ ನಾವು ಎಷ್ಟು ಅಂಕಗಳನ್ನು ಗಳಿಸಬೇಕು, ಎಲಿಜಿಬಿಲಿಟಿ ಮಾರ್ಕ್ಸ್ ಎಷ್ಟು ಅಂತ ಹೇಳಿದ್ರೆ, ಸೊ ಅಧಿಸೂಚನೆಯಲ್ಲಿ ತಿಳಿಸಿರುವ ಹಾಗೆ ಸಾಮಾನ್ಯ ವರ್ಗ 2A 2B 3A 3B ಈ ಒಂದು ಗುಂಪುಗಳಿಗೆ ಸೇರಿರ್ತಕ್ಕಂತಹ ಕ್ಯಾಂಡಿಡೇಟ್ಸ್ಗಳು ಮಸ್ಟ್ ಆ್ಯಂಡ್ ಶುಡ್ 60% ಅಂಕವನ್ನು ನೀವು ಸ್ಕೋರ್ ಮಾಡಿರಲೇಬೇಕಾಗುತ್ತೆ. ಸೊ 60% ಅಂತ ಹೇಳಿದ್ರೆ ಔಟ್ ಆಫ್ 150ಗೆ ನೀವು ಎಷ್ಟು ಸ್ಕೋರ್ ಮಾಡಬೇಕಾಗತ್ತೆ, 90 ಆರ್ 91. ಸೊ ನಿಮ್ಮದು ಸ್ಕೋರಿಂಗ್ ಮಾರ್ಕ್ಸ್ ಇದಾಗಿರುತ್ತೆ. 91 ಮಸ್ಟ್ ಆ್ಯಂಡ್ ಶುಡ್ ನೀವು ಇದು ಎಲಿಜಿಬಲ್ ಮಾರ್ಕ್ಸ್ ಆಯಿತಾ. ನೆಕ್ಸ್ಟು ಇಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪ್ರವರ್ಗ 1 ಮತ್ತು ವಿಶೇಷ ಚೇತನ ಅಭ್ಯರ್ಥಿಗಳು ಪರೀಕ್ಷೆಯಲ್ಲಿ 55% ಸ್ಕೋರ್ ಮಾಡಬೇಕಾಗುತ್ತೆ. 55% ಸ್ಕೋರ್ ಅಂತ ಹೇಳಿದ್ರೆ ನಿಮಗೆ 82 ಅಥವಾ 83 ಮಾರ್ಕ್ಸನ್ನು ಔಟ್ ಆಫ್ 150 ಮಾರ್ಕ್ಸ್ಗೆ ನೀವು ತೊಗೊಳ್ಬೇಕಾಗುತ್ತೆ. ಇದು ಜಸ್ಟ್ ಎಲಿಜಿಬಿಲಿಟಿ ಮಾರ್ಕ್ಸ್ ಆಗಿರುತ್ತೆ. ಸೊ ನನಗೆ ಇನ್ನೂ ಜಾಸ್ತಿ ಸ್ಕೋರ್ ಬೇಕು, ನೆಕ್ಸ್ಟು CETನಲ್ಲಿ ನಂದು ಮೆರಿಟಲ್ಲಿ ಬರಬೇಕು ಅಂತ ಹೇಳಿದ್ರೆ ನೀವು 120+ ಮಾರ್ಕ್ಸ್ನ ಸ್ಕೋರ್ ಮಾಡ್ತು ಅಂತಂದರೆ ನೀವು ಸೇಫ್ ಝೋನಲ್ಲಿದ್ದೀರಿ ಅಂತ. ಇಲ್ಲ ನನಗೆ ಜಸ್ಟ್ ಎಲಿಜಿಬಿಲಿಟಿನೇ ಸಾಕು ಅಂತ ಹೇಳಿದ್ರೆ ಜನರಲ್ ಅವರಿಗೆ 91, SC ST ಸ್ಟೂಡೆಂಟ್ಸ್ಗೆ 83 ಮಾರ್ಕ್ಸನ್ನು ನೀವು ಸ್ಕೋರ್ ಮಾಡಬೇಕಾಗತ್ತೆ. ಸೊ ಚಾಯ್ಸ್ ಇಸ್ ಯುವರ್ಸ್. ಮತ್ತು ಈ ಒಂದು TET ಸರ್ಟಿಫಿಕೇಟ್ ಏನಿದೆ ಅದು ಮುಂಚೆ ಎಲ್ಲ ಕೇವಲ 7 ವರ್ಷಗಳ ತನಕ ಮಾತ್ರ ಮಾನ್ಯತೆಯನ್ನು ಪಡ್ಕೊಂಡಿತ್ತು. ಆದರೆ ಈಗ ಈ ಒಂದು TET ಪರೀಕ್ಷೆಯ ಪ್ರಮಾಣ ಪತ್ರ ಏನಿದೆ ಜೀವಿತಾವಧಿಯವರೆಗೆ ಮಾನ್ಯತೆಯನ್ನು ಹೊಂದಿರುತ್ತೆ. ಲೈಫ್ ಲಾಂಗ್ ಇದರ ಒಂದು ವ್ಯಾಲಿಡಿಟಿ ಇರೋವಂಥದ್ದು ಆಯಿತಾ. ಸೊ ಇದನ್ನು ನಾವು ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು, ಅಫಿಷಿಯಲ್ ವೆಬ್ಸೈಟಲ್ಲಿ ನಿಮ್ಮ ಒಂದು TET ಪ್ರಮಾಣ ಪತ್ರವನ್ನು ಬಿಟ್ಟಿರ್ತಾರೆ. ಸೊ ನೀವು ಅಫಿಷಿಯಲ್ ವೆಬ್ಸೈಟಿಗೆ ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೊಬೇಕು. ಸೊ ಈ ಒಂದು TET ಸರ್ಟಿಫಿಕೇಟ್ಗೆ ನೀವು ಯಾವುದೇ ರೀತಿ ಲ್ಯಾಮಿನೇಷನ್ ಎಲ್ಲ ಹಾಕ್ಸೋಂಗಿಲ್ಲ, ಯಾಕಂದರೆ ಆ ಒಂದು ಸರ್ಟಿಫಿಕೇಟ್ ಬ್ಯಾಕ್ ಸೈಡಲ್ಲೇ ಬರೆದಿರ್ತಾರೆ ಲ್ಯಾಮಿನೇಷನ್ ಮಾಡಿಸ್ಬಾರ್ದು ಅಂತ. ಸೊ ಹಾಗಾಗಿ ಡೌನ್ಲೋಡ್ ಮಾಡಿಕೊಂಡು ಸೇಫಾಗಿ ಆ ಸರ್ಟಿಫಿಕೇಟನ್ನು ನಿಮ್ಮ ಹತ್ರ ಇಟ್ಕೊಂಡ್ರೆ ಅದು ಲೈಫ್ ಲಾಂಗ್ ತನಕ ನಿಮಗೆ ಅನುಕೂಲಕ್ಕೆ ಬರುತ್ತೆ. ಸೊ ಇದಿಷ್ಟು TET ಪರೀಕ್ಷೆಯ ಬಗ್ಗೆ ಒಂದಷ್ಟು ಮಾಹಿತಿಗಳಾಗಿತ್ತು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.